ನೋಡಿ, ರಾಜ್ಯದಲ್ಲಿ ಈ ವಿಚಾರ ಯಾವಾಗ್ಲೂ ಕೂಡ ಆಗಾಗ ಚರ್ಚೆಗೆ ಬರ್ತಾ ಇರುತ್ತೆ. ದಲಿತ ಸಿಎಂ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಹಾಗಿದ್ರೆ? ಈಗ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಮುನಿಯಪ್ಪ ಅವರು ಸಿಎಂ ಆದ್ರೆ ನಾವು ಸ್ವಾಗತಿಸ್ತೇವೆ. 7 ಬಾರಿ ಅವರು ಎಂಪಿ ಆದಂತಹ ವಿಚಾರ ಏನ್ ಸಾಮಾನ್ಯ ಅಲ್ಲ, ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗಿದ್ದಂತವ್ರು ಅಂತ ಹೇಳಿ. ಹಾಗಿದ್ರೆ ಅಸಲಿಗೆ ಕಾಂಗ್ರೆಸ್ನಲ್ಲಿ ಒಂದು ಪಕ್ಷ ಹೈಕಮಾಂಡ್ನವರು ದಲಿತ ಸಮುದಾಯದವರನ್ನ ಸಿಎಂ ಮಾಡ್ತಾರೆ ಅಂತಾದರೆ ಯಾರ್ಯಾರಿದಾರಪ್ಪ ರೇಸಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆನೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬಿಡ್ಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಅವ್ರ ನಸೀಬ್ ಸರಿ ಇರಲಿಲ್ಲ, ಹೈಕಮಾಂಡ್ ಈ ಕಡೆ ಬಿಡ್ಲೇ ಇಲ್ಲ. ಹಿಂಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗಲಿಲ್ಲ. ಮೊನ್ನೆ ಅಷ್ಟೇ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಬಗ್ಗೆ ಹೇಳಿಕೊಂಡಿದ್ದಾರೆ, ಮಾತಾಡಿದ್ದಾರೆ ಅವರು. ಇನ್ನ ಖರ್ಗೆ ಅವರು ಸದ್ಯಕ್ಕಂತೂ ಎಐಸಿಸಿ ಅಧ್ಯಕ್ಷರಿದ್ದಾರೆ. ಅವರ ಮಗ ಕೂಡ ಈಗ ರಾಜ್ಯದಲ್ಲಿ ಮಿನಿಸ್ಟರ್ ಇದ್ದಾರೆ. ಯಾರಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ನೋಡೋಣ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ನಸೀಬು ಈಗಲಾದ್ರೂ ಇದೆಯಾ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಡಾಕ್ಟರ್ ಜಿ ಪರಮೇಶ್ವರ್. ಸಿಎಂ ಆಗೋದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರಮ ಗುರಿಯಾಗಿದೆ. ಉಪಮುಖ್ಯಮಂತ್ರಿ ಕೂಡ ಆಗಿದ್ದಂಥವರವರು ಈಗ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಹೇಳಿದ್ರು ಮುನಿಯಪ್ಪ ಅವರು ಸಿಎಂ ಆದ್ರೆ ನಾವು ಸ್ವಾಗತಿಸ್ತೀವಿ ಅಂತ. ಹೈಕಮಾಂಡ್ ಏನಾದ್ರು ಪರಮೇಶ್ವರ್ ಅವರಿಗೆ ಸಿಎಂ ಆಗ್ಬಿಡಿ ಪರಮೇಶ್ವರ್ ಅವರೇ ಅಂತ ಹೇಳಿಬಿಟ್ರೆ, ಪರಮೇಶ್ವರ್ ಇಲ್ಲ ಸಾರ್, ಮುನಿಯಪ್ಪ ಅವರು ನನಗಿಂತ ಸೀನಿಯರು, ಅವರಾಗ್ಲಿ ಅಂತ ಹೇಳ್ಬಿಡ್ತಾರಾ? ಇವೆಲ್ಲ ಸುಮ್ಮನೆ ಹೇಳುವಂತ ಮಾತುಗಳು. ಒಂದು ಬಾರಿ ಡಿಸಿಎಂ ಪಟ್ಟವನ್ನು ಅಲಂಕರಿಸಿರುವಂತಹ ಪರಮೇಶ್ವರ್ ಅವರು ಸಿಎಂ ಪಟ್ಟ ಅಲಂಕರಿಸೋದಕ್ಕೆ ಕಾಯುತ್ತಿದ್ದಾರೆ. ಈ ಹಿಂದೆ ಪ್ರಬಲವಾಗಿ ಹೇಳಿದ್ದಂಥವ್ರು, ಯಾಕ್ರಿ ದಲಿತರಾಗಿ ಸಿಎಂ ಆಗಬಾರ್ದು ಅಂತ ಕೇಳಿದ್ರವರು. ಡಿಕೆ ಶಿವಕುಮಾರ್ ಅವರು ಮುನ್ನೆಲೆಗೆ ಬಂದ ಬಳಿಕ ಪರಮೇಶ್ವರ್ ಅವರು ಮಂಕಾದ್ರು. ಹಿಂಗಾಗಿ ಯಾವಾಗ ಅವರು ಸಿಎಂ ಆಗಬೇಕು ಅಂತ ಕಾದು ಕುಳಿತಿದ್ದಾರೆ. ಆ ಕಾಲ ಈಗ ಪಕ್ವ ಆಗಿದೆಯಾ? ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಇನ್ನು ನೆಕ್ಸ್ಟ್ ಕೆಎಚ್ ಮುನಿಯಪ್ಪ ಅವರು. ಈಗಷ್ಟೇ ಪರಮೇಶ್ವರ್ ಕೆಎಚ್ ಮುನಿಯಪ್ಪ ಅವರ ಬಗ್ಗೆ ಮಾತಾಡ್ತಾ ಇದ್ರು. ಸ್ವತಃ ಮುನಿಯಪ್ಪ ಅವರು ಕೂಡ ಈ ಬಗ್ಗೆ ಮಾತಾಡ್ತಾರೆ. ಸೋಲು ಕಾಣದ ನಾಯಕ ಅಂತ ಮುನಿಯಪ್ಪ ಅವರು ಅನ್ನಿಸ್ಕೊಂಡಿದ್ರು, ಸೋಲಿಲ್ಲದ ಸರ್ದಾರ್ ಅಂತ. 7 ಸಾರಿ ಎಂಪಿ ಆದ್ರು, ಅಂದ್ರೆ 35 ವರ್ಷ. ಒಂದೇ ಒಂದು ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸೋಲು ಕಾಣಬೇಕಾಯ್ತು ಅವರು ಕೋಲಾರ ಕ್ಷೇತ್ರದಿಂದ ಆ ಮುನಿಸ್ವಾಮಿ ಬಿಜೆಪಿಯ ಕ್ಯಾಂಡಿಡೇಟ್ ವಿರುದ್ಧ. ಈ ಸಾರಿ ಅಂತೂ ಮಲ್ಲೇಶ್ ಅಲ್ಲಿಂದ ಗೆದ್ರು. ದೆಹಲಿ ನಾಯಕರ ಆಪ್ತ ರಾಜಕೀಯದಲ್ಲಿ ಅನುಭವ ಇರುವಂತವರು ಮುನಿಯಪ್ಪ ಅವರು. ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದಂತವರು ಮುನಿಯಪ್ಪ ಅವರು. ಹೀಗಾಗಿ ಇವರಿಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ? ಮುನಿಯಪ್ಪ ಅವರು ಸತೀಶ್ ಜಾರಕಿಹೊಳಿನ, ಎಂಬಿ ಪಾಟೀಲ್ ಅವರನ್ನ, ಡಿಕೆ ಶಿವಕುಮಾರ್ ಅವರನ್ನ, ಪರಮೇಶ್ವರ್ನ, ಖರ್ಗೆನ ಎಲ್ಲರನ್ನೂ ಓವರ್ಟೇಕ್ ಮಾಡಿ ಸಿಎಂ ಆಗೋದಕ್ಕೆ ಸಾಧ್ಯನಾ? ಓಕೆಪ್ಪ, ನಾವು ದಲಿತ ಸಮುದಾಯ ಅಷ್ಟೇ ವಿಚಾರ ಮಾಡಿದ್ರೆ ಸತೀಶ್ ಜಾರಕಿಹೊಳಿ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಖರ್ಗೆ ಇದ್ದಾರೆ, ಇವ್ರನ್ನೆಲ್ಲ ಓವರ್ಟೇಕ್ ಮಾಡಿ ಮುನಿಯಪ್ಪ ಅವರು ಕೂರೋದಕ್ಕೆ ಸಾಧ್ಯನಾ? ನವೆಂಬರ್ ಕ್ರಾಂತಿ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಆದ್ರೆ ಇವರು ಮಿನಿಸ್ಟರ್ ಸ್ಥಾನ ಆದ್ರೂ ಗಟ್ಟಿಯಾಗಿ ಉಳಿಯುತ್ತಾ? ಅದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಆಗುವ ಎಲ್ಲ ಅರ್ಹತೆಗಳು ಕೂಡ ಇದೆ. ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಈಗಾಗಲೇ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅವರ ಅಭಿಮಾನಿಗಳು, ಬೆಂಬಲಿಗರು. ಇನ್ನು ಉತ್ತರ ಕರ್ನಾಟಕ ಮತ್ತು ವಾಲ್ಮೀಕಿ ಸಮುದಾಯದ ಒಬ್ಬ ನಾಯಕ ಸತೀಶ್ ಜಾರಕಿಹೊಳಿ. ಜಾಸ್ತಿ ಮಾತಾಡಲ್ಲ, ಮಾತಾಡಿದ್ರೆ ಪಕ್ಕದಲ್ಲಿ ಕೂತವ್ರಿಗೂ ಕೇಳಿಸಲ್ಲ, ಆದ್ರೆ ಕೆಲಸ ಮಾಡ್ತೀನಿ ಅನ್ನುವಂತಹ ವಿಶ್ವಾಸ ಜಾರಕಿಹೊಳಿ ಅವರಿಗೆ. ನೋಡ ಇವರ ನಸೀಬು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಇನ್ನ ಎಚ್ ಸಿ ಮಹದೇವಪ್ಪ ಅವರಿದ್ದಾರೆ. ಡಾಕ್ಟರ್ ಸಾಹೇಬರು ಇವ್ರನ್ನ ಮರ್ತೇ ಬಿಟ್ಟಿದ್ವಿ ನಾವು. ಪ್ರಬಲ ದಲಿತ ಸಮುದಾಯಕ್ಕೆ ಸೇರಿರುವಂತ ನಾಯಕ ಎಚ್ ಸಿ ಮಹದೇವಪ್ಪ ಅವರು. ಇವರು ಏಬಲ್ ಕ್ಯಾಂಡಿಡೇಟೇ, ಜೆಂಟ್ಲ್ಮ್ಯಾನ್ ಪುಲ್. ಮಾಧ್ಯಮಗಳಿಗೆ ಸುತ್ತಿ ಬಳಸಿ ಮಾತಾಡ್ತಾರೆ, ನೇರವಾಗಿ ಉತ್ತರ ಕೊಡೋದೇ ಇಲ್ಲ ಇವರು. ನಮ್ಮ ಪ್ರಶ್ನೆಗೆ ಪ್ರಶ್ನೆ ಇರುತ್ತೆ ಅವರು. ನಾನು ದಲಿತ ಸಿಎಂ ರೇಸ್ನಲ್ಲಿ ಇದ್ದೀನಿ ಅಂತ ಮಹದೇವಪ್ಪ ಅವರು ಹೇಳಿದ್ದಾರೆ. ಏನಾಗುತ್ತೆ ಮಹದೇವಪ್ಪ ಅವರ ನಸೀಬು? ಆಗಬಹುದಾ ಆ ರೀತಿ ಒಂದು ಪಕ್ಷ ದಲಿತರನ್ನ ಸಿಎಂ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ದಾರೆ? ಯಾಕೆ ಆಗಬಾರದು ಅನ್ನುವಂಥದ್ದು ಮಹದೇವಪ್ಪ ಅವರ ಪ್ರಶ್ನೆ. ಇನ್ನ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪ್ರಿಯಾಂಕ್ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ, ಇವರೂ ಕೂಡ ಸಿಎಂ ರೇಸ್ನಲ್ಲಿ. ಹೈಕಮಾಂಡ್ ಪ್ರಿಯಾಂಕ್ ತಂದೆ ಕೈಯಲ್ಲಿದೆ.
ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇನ್ನ ಆರ್ಎಸ್ಎಸ್ ವಿರುದ್ಧದ ಸೈದ್ಧಾಂತಿಕ ಸಮರದಲ್ಲಿ ಮೇಲುಗೈ ಅನ್ನೋದಕ್ಕಿಂತ ಆರ್ಎಸ್ಎಸ್ ವಿರುದ್ಧದ ತಮ್ಮ ನಿರ್ಧಾರಗಳ ಮೂಲಕ ಸೌಂಡ್ ಮಾಡಿದಂತವರು ಪ್ರಿಯಾಂಕ್ ಖರ್ಗೆ ಅವರು. ಈ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯ ನಿಲುವಿನ ಮೂಲಕ ಹೈಕಮಾಂಡ್ಗೆ ಹತ್ತಿರವಾಗ್ತಾ ಇದ್ದಾರಾ ಅಥವಾ ಸಿಎಂ ರೇಸ್ನಲ್ಲಿ ಇದ್ದೀನಿ ಅನ್ನುವಂತ ಸಂದೇಶವನ್ನ ಸಾರ್ತಾ ಇದ್ದಾರಾ? ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಇದೆಲ್ಲವನ್ನು ಮೀರಿ ಈಗಾಗಲೇ ಡಿಸಿಎಂ ಆಗೋದಕ್ಕೆ ತಯಾರಿಯನ್ನ ನಡೆಸಿದ್ದಾರೆ ಅನ್ನುವಂತ ಸುದ್ದಿಯೂ ಕೂಡ ಇದೆ ಪ್ರಿಯಾಂಕ್ ಖರ್ಗೆ ಅವರು. ಕಾಲಾನಂತರದಲ್ಲಿ ಸಿಎಂ ಕುರ್ಚಿಗೆ ಲಾಬಿಯನ್ನ ನಡೆಸಬಹುದು. ಪ್ರಿಯಾಂಕ್ ಖರ್ಗೆ ಅವರು ಐಟಿ ಸಚಿವರಾಗಿದ್ದಾರೆ. ಇವರು ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ. ಅಂದ್ರೆ ದಲಿತ ಸಿಎಂ ರೇಸ್ನಲ್ಲಿ ಅರ್ಹತೆ ಇದೆ ಅಂತ ಹೇಳಿ ಅನೇಕರು ಮಾತಾಡ್ತಾರೆ. ನೋಡೋಣ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಲಿಯದ ಪಟ್ಟ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾದರೂ ಒಲಿಯಬಹುದಾ ಭವಿಷ್ಯದಲ್ಲಿ? ಕಾದ್ ನೋಡೋಣ. ಇನ್ನ ನೆಕ್ಸ್ಟ್ ನೋಡಿ, ರಾಜ್ಯದಲ್ಲಿ ಈ ವಿಚಾರ ಯಾವಾಗಲೂ ಕೂಡ ಆಗಾಗ ಚರ್ಚೆಗೆ ಬರ್ತಾ ಇರುತ್ತೆ. ದಲಿತ ಸಿಎಂ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಹಾಗಿದ್ರೆ? ಈಗ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಮುನಿಯಪ್ಪ ಅವರು ಸಿಎಂ ಆದ್ರೆ ನಾವು ಸ್ವಾಗತಿಸ್ತೇವೆ. 7 ಬಾರಿ ಅವರು ಎಂಪಿ ಆದಂತಹ ವಿಚಾರ ಏನ್ ಸಾಮಾನ್ಯ ಅಲ್ಲ, ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗಿದ್ದಂತವ್ರು ಅಂತ ಹೇಳಿ. ಹಾಗಿದ್ರೆ ಅಸಲಿಗೆ ಕಾಂಗ್ರೆಸ್ನಲ್ಲಿ ಒಂದು ಪಕ್ಷ ಹೈಕಮಾಂಡ್ನವರು ದಲಿತ ಸಮುದಾಯದವರನ್ನ ಸಿಎಂ ಮಾಡ್ತಾರೆ ಅಂತಾದರೆ ಯಾರ್ಯಾರಿದಾರಪ್ಪ ರೇಸಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆನೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬಿಡ್ಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಅವ್ರ ನಸೀಬ್ ಸರಿ ಇರಲಿಲ್ಲ, ಹೈಕಮಾಂಡ್ ಈ ಕಡೆ ಬಿಡ್ಲೇ ಇಲ್ಲ. ಹಿಂಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗಲಿಲ್ಲ. ಮೊನ್ನೆ ಅಷ್ಟೇ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಬಗ್ಗೆ ಹೇಳಿಕೊಂಡಿದ್ದಾರೆ, ಮಾತಾಡಿದ್ದಾರೆ ಅವರು. ಇನ್ನ ಖರ್ಗೆ ಅವರು ಸದ್ಯಕ್ಕಂತೂ ಎಐಸಿಸಿ ಅಧ್ಯಕ್ಷರಿದ್ದಾರೆ. ಅವರ ಮಗ ಕೂಡ ಈಗ ರಾಜ್ಯದಲ್ಲಿ ಮಿನಿಸ್ಟರ್ ಇದ್ದಾರೆ. ಯಾರಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ನೋಡೋಣ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ನಸೀಬು ಈಗಲಾದ್ರೂ ಇದೆಯಾ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಡಾಕ್ಟರ್ ಜಿ ಪರಮೇಶ್ವರ್. ಸಿಎಂ ಆಗೋದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರಮ ಗುರಿಯಾಗಿದೆ. ಉಪಮುಖ್ಯಮಂತ್ರಿ ಕೂಡ ಆಗಿದ್ದಂತವರವರು ಈಗ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಹೇಳಿದ್ರು ಮುನಿಯಪ್ಪ ಅವರು ಸಿಎಂ ಆದ್ರೆ ನಾವು ಸ್ವಾಗತಿಸ್ತೀವಿ ಅಂತ. ಹೈಕಮಾಂಡ್ ಏನಾದ್ರು ಪರಮೇಶ್ವರ್ ಅವರಿಗೆ ಸಿಎಂ ಆಗ್ಬಿಡಿ ಪರಮೇಶ್ವರ್ ಅವರೇ ಅಂತ ಹೇಳಿಬಿಟ್ರೆ, ಪರಮೇಶ್ವರ್ ಇಲ್ಲ ಸಾರ್, ಮುನಿಯಪ್ಪ ಅವರು ನನಗಿಂತ ಸೀನಿಯರು, ಅವರಾಗ್ಲಿ ಅಂತ ಹೇಳ್ಬಿಡ್ತಾರಾ? ಇವೆಲ್ಲ ಸುಮ್ಮನೆ ಹೇಳುವಂತ ಮಾತುಗಳು. ಒಂದು ಬಾರಿ ಡಿಸಿಎಂ ಪಟ್ಟವನ್ನು ಅಲಂಕರಿಸಿರುವಂತಹ ಪರಮೇಶ್ವರ್ ಅವರು ಸಿಎಂ ಪಟ್ಟ ಅಲಂಕರಿಸೋದಕ್ಕೆ ಕಾಯುತ್ತಿದ್ದಾರೆ. ಈ ಹಿಂದೆ ಪ್ರಬಲವಾಗಿ ಹೇಳಿದ್ದಂತವ್ರು, ಯಾಕ್ರಿ ದಲಿತರ ಯಾಕೆ ಸಿಎಂ ಆಗಬಾರ್ದು ಅಂತ ಕೇಳಿದ್ರವರು. ಡಿಕೆ ಶಿವಕುಮಾರ್ ಅವರು ಮುನ್ನೆಲೆಗೆ ಬಂದ ಬಳಿಕ ಪರಮೇಶ್ವರ್ ಅವರು ಮಂಕಾದ್ರು. ಹಿಂಗಾಗಿ ಯಾವಾಗ ಅವರು ಸಿಎಂ ಆಗಬೇಕು ಅಂತ ಕಾದು ಕುಳಿತಿದ್ದಾರೆ. ಆ ಕಾಲ ಈಗ ಪಕ್ವ ಆಗಿದೆಯಾ? ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಇನ್ನು ನೆಕ್ಸ್ಟ್ ಕೆಎಚ್ ಮುನಿಯಪ್ಪ ಅವರು. ಈಗಷ್ಟೇ ಪರಮೇಶ್ವರ್ ಕೆಎಚ್ ಮುನಿಯಪ್ಪ ಅವರ ಬಗ್ಗೆ ಮಾತಾಡ್ತಾ ಇದ್ರು. ಸ್ವತಃ ಮುನಿಯಪ್ಪ ಅವರು ಕೂಡ ಈ ಬಗ್ಗೆ ಮಾತಾಡ್ತಾರೆ. ಸೋಲು ಕಾಣದ ನಾಯಕ ಅಂತ ಮುನಿಯಪ್ಪ ಅವರು ಅನ್ನಿಸ್ಕೊಂಡಿದ್ರು. ಸೋಲಿಲ್ಲದ ಸರ್ದಾರ್ ಅಂತ. ಏಳು ಸಾರಿ ಎಂಪಿ ಆದ್ರು. ಅಂದ್ರೆ 35 ವರ್ಷ. ಒಂದೇ ಒಂದು ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸೋಲು ಕಾಣಬೇಕಾಯ್ತು ಅವರು ಕೋಲಾರ ಕ್ಷೇತ್ರದಿಂದ ಆ ಮುನಿಸ್ವಾಮಿ ಬಿಜೆಪಿಯ ಕ್ಯಾಂಡಿಡೇಟ್ ವಿರುದ್ಧ. ಈ ಸಾರಿ ಅಂತೂ ಮಲ್ಲೇಶ್ ಅಲ್ಲಿಂದ ಗೆದ್ರು. ದೆಹಲಿ ನಾಯಕರ ಆಪ್ತ ರಾಜಕೀಯದಲ್ಲಿ ಅನುಭವ ಇರುವಂತವರು ಮುನಿಯಪ್ಪ ಅವರು. ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದಂತವರು ಮುನಿಯಪ್ಪ ಅವರು. ಹೀಗಾಗಿ ಇವರಿಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ? ಮುನಿಯಪ್ಪ ಅವರು ಸತೀಶ್ ಜಾರಕಿಹೊಳಿನ, ಎಂಬಿ ಪಾಟೀಲ್ ಅವ್ರನ್ನ, ಡಿಕೆ ಶಿವಕುಮಾರ್ ಅವ್ರನ್ನ, ಪರಮೇಶ್ವರ್ನ, ಖರ್ಗೆನ ಎಲ್ಲರನ್ನೂ ಓವರ್ಟೇಕ್ ಮಾಡಿ ಸಿಎಂ ಆಗೋದಕ್ಕೆ ಸಾಧ್ಯನಾ? ಓಕೆಪ್ಪ, ನಾವು ದಲಿತ ಸಮುದಾಯ ಅಷ್ಟೇ ವಿಚಾರ ಮಾಡಿದ್ರೆ ಸತೀಶ್ ಜಾರಕಿಹೊಳಿ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಖರ್ಗೆ ಇದ್ದಾರೆ, ಇವ್ರನ್ನೆಲ್ಲ ಓವರ್ಟೇಕ್ ಮಾಡಿ ಮುನಿಯಪ್ಪ ಅವರು ಕೂರೋದಕ್ಕೆ ಸಾಧ್ಯನಾ? ನವೆಂಬರ್ ಕ್ರಾಂತಿ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಆದ್ರೆ ಇವರು ಮಿನಿಸ್ಟರ್ ಸ್ಥಾನ ಆದ್ರೂ ಗಟ್ಟಿಯಾಗಿ ಉಳಿಯುತ್ತಾ? ಅದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಆಗುವ ಎಲ್ಲ ಅರ್ಹತೆಗಳು ಕೂಡ ಇದೆ. ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಈಗಾಗಲೇ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅವರ ಅಭಿಮಾನಿಗಳು, ಬೆಂಬಲಿಗರು. ಇನ್ನು ಉತ್ತರ ಕರ್ನಾಟಕ ಮತ್ತು ವಾಲ್ಮೀಕಿ ಸಮುದಾಯದ ಒಬ್ಬ ನಾಯಕ
ಸತೀಶ್ ಜಾರಕಿಹೊಳಿ ಜಾಸ್ತಿ ಮಾತಾಡಲ್ಲ, ಮಾತಾಡಿದ್ರೆ ಪಕ್ಕದಲ್ಲಿ ಕೂತವ್ರಿಗೂ ಕೇಳಿಸಲ್ಲ, ಆದ್ರೆ ಕೆಲಸ ಮಾಡ್ತೀನಿ ಅನ್ನುವಂತಹ ವಿಶ್ವಾಸ ಜಾರಕಿಹೊಳಿ ಅವರಿಗೆ. ನೋಡ ಇವರ ನಸೀಬು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಇನ್ನ ಎಚ್ ಸಿ ಮಹದೇವಪ್ಪ ಅವರಿದ್ದಾರೆ, ಡಾಕ್ಟರ್ ಸಾಹೇಬರು, ಇವ್ರನ್ನ ಮರ್ತೇ ಬಿಟ್ಟಿದ್ವಿ ನಾವು. ಪ್ರಬಲ ದಲಿತ ಸಮುದಾಯಕ್ಕೆ ಸೇರಿರುವಂತ ನಾಯಕ ಎಚ್ ಸಿ ಮಹದೇವಪ್ಪ ಅವರು, ಇವರು ಏಬಲ್ ಕ್ಯಾಂಡಿಡೇಟೇ, ಜೆಂಟ್ಲ್ಮ್ಯಾನ್ ಪುಲ್. ಮಾಧ್ಯಮಗಳಿಗೆ ಸುತ್ತಿ ಬಳಸಿ ಮಾತಾಡ್ತಾರೆ, ನೇರವಾಗಿ ಉತ್ತರ ಕೊಡೋದೇ ಇಲ್ಲ ಇವರು. ನಮ್ಮ ಪ್ರಶ್ನೆಗೆ ಪ್ರಶ್ನೆ ಇರುತ್ತೆ ಅವರು. ನಾನು ದಲಿತ ಸಿಎಂ ರೇಸ್ನಲ್ಲಿ ಇದ್ದೀನಿ ಅಂತ ಮಹದೇವಪ್ಪ ಅವರು ಹೇಳಿದ್ದಾರೆ. ಏನಾಗುತ್ತೆ ಮಹದೇವಪ್ಪ ಅವರ ನಸೀಬು? ಆಗಬಹುದಾ ಆ ರೀತಿ ಒಂದು ಪಕ್ಷ ದಲಿತರನ್ನ ಸಿಎಂ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ದಾರೆ? ಯಾಕೆ ಆಗಬಾರದು ಅನ್ನುವಂಥದ್ದು ಮಹದೇವಪ್ಪ ಅವರ ಪ್ರಶ್ನೆ. ಇನ್ನ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಪ್ರಿಯಾಂಕ್ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ, ಇವರೂ ಕೂಡ ಸಿಎಂ ರೇಸ್ನಲ್ಲಿ. ಹೈಕಮಾಂಡ್ ಪ್ರಿಯಾಂಕ್ ತಂದೆ ಕೈಯಲ್ಲಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇನ್ನ ಆರ್ಎಸ್ಎಸ್ ವಿರುದ್ಧದ ಸೈದ್ಧಾಂತಿಕ ಸಮರದಲ್ಲಿ ಮೇಲುಗೈ ಅನ್ನೋದಕ್ಕಿಂತ ಆರ್ಎಸ್ಎಸ್ ವಿರುದ್ಧದ ತಮ್ಮ ನಿರ್ಧಾರಗಳ ಮೂಲಕ ಸೌಂಡ್ ಮಾಡಿದಂತವರು ಪ್ರಿಯಾಂಕ್ ಖರ್ಗೆ ಅವರು. ಈ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯ ನಿಲುವಿನ ಮೂಲಕ ಹೈಕಮಾಂಡ್ಗೆ ಹತ್ತಿರವಾಗ್ತಾ ಇದ್ದಾರಾ ಅಥವಾ ಸಿಎಂ ರೇಸ್ನಲ್ಲಿ ಇದ್ದೀನಿ ಅನ್ನುವಂತ ಸಂದೇಶವನ್ನ ಸಾರ್ತಾ ಇದ್ದಾರಾ? ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಇದೆಲ್ಲವನ್ನು ಮೀರಿ ಈಗಾಗಲೇ ಡಿಸಿಎಂ ಆಗೋದಕ್ಕೆ ತಯಾರಿಯನ್ನ ನಡೆಸಿದ್ದಾರೆ ಅನ್ನುವಂತ ಸುದ್ದಿಯೂ ಕೂಡ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಕಾಲಾನಂತರದಲ್ಲಿ ಸಿಎಂ ಕುರ್ಚಿಗೆ ಲಾಬಿಯನ್ನ ನಡೆಸಬಹುದು. ಪ್ರಿಯಾಂಕ್ ಖರ್ಗೆ ಅವರು ಐಟಿ ಸಚಿವರಾಗಿದ್ದಾರೆ, ಇವರು ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ. ಅಂದ್ರೆ ದಲಿತ ಸಿಎಂ ರೇಸ್ನಲ್ಲಿ ಅರ್ಹತೆ ಇದೆ ಅಂತ ಹೇಳಿ ಅನೇಕರು ಮಾತಾಡ್ತಾರೆ. ನೋಡೋಣ, ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಲಿಯದ ಪಟ್ಟ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾದರೂ ಒಲಿಯಬಹುದಾ ಭವಿಷ್ಯದಲ್ಲಿ? ಕಾದ್ ನೋಡೋಣ. ಇನ್ನ ನೆಕ್ಸ್ಟ್